ನಮಸ್ಕಾರ, ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಹೊಸ ಸೆಗ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೆಸೆಟ್ ಅನ್ನ ಕ್ಲಿಯರ್ ಮಾಡುವಂತಹ ಸ್ಟ್ರಾಟಜಿಯ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಲೆಬಸ್ ಅನ್ನ ಬ್ರೀಫ್ ಆಗಿ ಡಿಸ್ಕಸ್ ಮಾಡಲಿದ್ದೇನೆ. ಯಾವುದೇ ಪರೀಕ್ಷೆಯನ್ನು ನೀವು ಕೊಡಬೇಕಾದ್ರೆ ಅದರ ಸಿಲೆಬಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ನೀವು MCom ಮಾಡಿರಲಿ, MSc ಮಾಡಿರಲಿ ಅಥವಾ MA ಮಾಡಿರಲಿ, ಪೇಪರ್ 1 ಅನ್ನೋದು ಎಲ್ಲರಿಗೂ ಕಂಪಲ್ಸರಿ ಆಗಿರುತ್ತೆ. ಎಲ್ಲರೂ ಪೇಪರ್ 1 ಅನ್ನ ಕೊಡಲೇಬೇಕು. ಆ ಪೇಪರ್ 1ನ ಕ್ವಶನ್ ಪೇಪರ್ ಎಲ್ಲರಿಗೂ ಒಂದೇ ತರ ಇರುತ್ತೆ. ಆದರೆ ಪೇಪರ್ 2 ಅನ್ನೋದು ಮಾತ್ರ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ, ನೀವು ಕಾಮರ್ಸ್ನವರಾಗಿದ್ರೆ ಕಾಮರ್ಸ್, MSc ಅಲ್ಲಿ ನಿಮ್ಮ ಸ್ಪೆಷಲೈಸೇಷನ್ ಏನು ಅನ್ನೋದ್ರ ಮೇಲೆ ನಿಮ್ಮ ಪೇಪರ್ಸ್ ಡಿಸೈಡ್ ಆಗುತ್ತೆ. MA ಯಲ್ಲಿಯೂ ಕೂಡ ನೀವು ಯಾವ ಒಂದು ಸ್ಪೆಷಲೈಸೇಷನ್ ಅಲ್ಲಿ ವ್ಯಾಸಂಗ ಮಾಡಿದ್ದೀರಿ ಅದರ ಬೇಸಿಸ್ ಮೇಲೆ ನೀವು ಎಕ್ಸಾಮ್ ಅನ್ನ ಕೊಡಬೇಕಾಗುತ್ತೆ. ಈಗ ನೋಡಿ, ನಾವು ಪೇಪರ್ 1 ಅಲ್ಲಿ 10 ಚಾಪ್ಟರ್ಸ್ ಇರುತ್ತೆ, ಪೇಪರ್ 2 ಅಲ್ಲಿ 10 ಚಾಪ್ಟರ್ಸ್ ಇರುತ್ತೆ. ನಿಮಗೆ ನಾನು PDF ಅನ್ನ ಪ್ರೊವೈಡ್ ಮಾಡ್ತೀನಿ, ಇನ್ ಡಿಟೇಲ್ ಆಗಿ PDF ಅನ್ನ ನಾನು ಪ್ರೊವೈಡ್ ಮಾಡ್ತೀನಿ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಬ್ರೀಫ್ ಆಗಿ ಡಿಸ್ಕಸ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಏನಿದೆ ಅಪ್ಪ ಕೆಸೆಟ್ ಎಕ್ಸಾಮ್ ಅಲ್ಲಿ, ಪೇಪರ್ 1 ಅಲ್ಲಿ ಏನಿದೆ, ಪೇಪರ್ 2 ಅಲ್ಲಿ ಏನಿದೆ. ಅದನ್ನು ನೋಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂದ್ರೆ ಇದೇನು ಅಸಾಧ್ಯವಾಗಿತ್ತಲ್ಲ ಅಂತ, ಕಬ್ಬಿಣದ ಕಡಲೆ ಏನಲ್ಲ, ನಾನು ಇದನ್ನ ಕ್ಲಿಯರ್ ಮಾಡಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬರುತ್ತದೆ. ನೋಡಿ, ಫಸ್ಟ್ ಪೇಪರ್ 1 ಅನ್ನ ನಾವು ಜನರಲ್ ಪೇಪರ್ ಅಂತ ಕರಿತೀವಿ. ಜನರಲ್ ಪೇಪರ್ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಓಕೆ, ನೋಡಿ, ಇದರಲ್ಲಿ 10 ಅಧ್ಯಾಯಗಳು. ನೀವು 10 ಅಧ್ಯಾಯಗಳಂದ್ರೆ ಒಂದೊಂದು ಅಧ್ಯಾಯ ಒಂದೊಂದು ವಿಷಯಕ್ಕೆ ಸಮ ಇಲ್ಲಿ. ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್, ಇದರಲ್ಲಿ ನೀವು ಟೀಚಿಂಗಿಗೆ ರಿಲೇಟೆಡ್ ಆದಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನ ನೀವು ಕ್ಲಿಯರ್ ಆಗಿ ಓದ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ನಿಮಗೆ ಸೋರ್ಸ್ ಬುಕ್ಸ್ ಅನ್ನ ಹೇಳ್ತೀನಿ. ಆ ಬುಕ್ ಒಳಗಿನ ನೀವು ನೋಟ್ಸ್ ಅನ್ನ ರೆಫರ್ ಮಾಡಿ ಅದೇ ರೀತಿ ನನ್ನ ಕ್ಲಾಸಸ್ ಅನ್ನ ಫಾಲೋ ಮಾಡಿ ಪ್ರಿಪರೇಷನ್ ಮಾಡಬಹುದು. ಆದರೆ ನಾನು ನಿಮಗೆ ನಿನ್ನೆ ಹೇಳಿರುವ ಹಾಗೆ ಈ 10 ಚಾಪ್ಟರ್ಗಳಲ್ಲಿ ನೋಡಿ, ಮೊದಲನೇ ಪೇಪರ್ ಅಲ್ಲಿ 50 ಪ್ರಶ್ನೆಗಳಿರುತ್ತೆ. 50 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 2 ಅಂಕ, ಅಂದ್ರೆ 100 ಮಾರ್ಕ್ಸಿನ ಪೇಪರ್ ಇರುತ್ತೆ. ಹೌದಾ, 100 ಮಾರ್ಕ್ಸಿನ ಪೇಪರ್ ಇರುತ್ತೆ. ಇಲ್ಲೇನಾಗುತ್ತೆ ಹೇಳಿ, 100 ಕ್ವೆಶನ್ಸ್ ಇರುತ್ತೆ. 100 ಕ್ವೆಶನ್ಸ್, ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಹೇಳಿ, 200. ಅಂದ್ರೆ ಟೋಟಲ್ 300 ಮಾರ್ಕ್ಸಿನ ಒಂದು ನಿಮ್ಮ ಕೆಸೆಟ್ನ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಕಟ್ ಆಫ್ ಮಾತ್ರ ಎರಡನ್ನೂ ಕೂಡಿ ಕಟ್ ಆಫ್ ಇರುತ್ತೆ. ಆದ್ರೆ ಮಿನಿಮಮ್ ಮಾರ್ಕ್ಸ್ ಅನ್ನು ನೀವು ತಗೊಳ್ಬೇಕು ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಎರಡನ್ನೂ ಕೂಡಿ ಕಂಪ್ಲೀಟ್ ಕಟ್ ಆಫ್ ಅನ್ನು ನಿಮ್ಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪೇಪರ್ 1 ಸ್ಟ್ರಾಂಗ್ ಆಗಿದ್ರೆ ನೀವು ಪೇಪರ್ 1 ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಿರಬಹುದು, ಪೇಪರ್ 2 ಅಲ್ಲಿ ಕಡಿಮೆ ಸ್ಕೋರ್ ಮಾಡಿರಬಹುದು. ಕೆಲವು ಜನಕ್ಕೆ ಪೇಪರ್ 2 ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ, ಪೇಪರ್ 1 ಡಿಫಿಕಲ್ಟ್ ಆಗಿರುತ್ತೆ. ಆ ರೀತಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಈಗ ಪೇಪರ್ 1 ಅಂತ ಬಂದಾಗ ನೋಡಿ, ಫಸ್ಟ್ ಚಾಪ್ಟರ್ ಈಸ್ ಟೀಚಿಂಗ್ ಆಪ್ಟಿಟ್ಯೂಡ್. ಟೀಚಿಂಗ್ ಆಪ್ಟಿಟ್ಯೂಡ್ ಅಂದ್ರೆ ಇಲ್ಲಿ ನೀವು ಬೋಧನೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿರುತ್ತೆ. ಓಕೆ, ಟೀಚಿಂಗ್ ಆಪ್ಟಿಟ್ಯೂಡ್, ಒಬ್ಬ ಟೀಚರ್ ಆಗೋದಕ್ಕೆ ನಿಮ್ಮಲ್ಲಿ ಯಾವ ಯಾವ ರೀತಿಯ ಗುಣಗಳಿರಬೇಕು, ಆ ಎಲ್ಲ ಗುಣಗಳ ಬಗ್ಗೆ ಆಗಿರಬಹುದು ಪ್ರಶ್ನೆಗಳಿರುತ್ತೆ. ಅಥವಾ ಕೆಲವೊಂದು ಟೀಚಿಂಗ್ ಮೆಥಡ್ಸ್ ಇರುತ್ತೆ. ಟೀಚಿಂಗ್ ಅಲ್ಲಿ ನಾವು ಇವಾಗ ITC ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದರ ಬಗ್ಗೆ ಕ್ವಶನ್ಸ್ ಇರಬಹುದು. ಅದೇ ರೀತಿ ಚೈಲ್ಡ್ ಸೈಕಾಲಜಿ ಅಂದ್ರೆ ಮಕ್ಕಳ ಒಂದು ಸೈಕಾಲಜಿ, ಅದರ ಬಗ್ಗೆ ಪ್ರಶ್ನೆಗಳಿರಬಹುದು. ಈ ಎಲ್ಲ ಪ್ರಶ್ನೆಗಳು ಇದರಲ್ಲಿ ಕವರ್ ಆಗುತ್ತೆ. ನೋಡಿ, ಕಂಟೆಂಟ್ ಅನ್ನ ಇನ್ ಡಿಟೇಲ್ ಆಗಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಕಂಟೆಂಟ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಲೆಬಸ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಡಿಟೇಲ್ ಆಗಿ ಸಿಲೆಬಸ್ ಸಿಗುತ್ತೆ. ಇಲ್ಲಿ ನೋಡಿ, ಟೀಚಿಂಗ್ ಕಾನ್ಸೆಪ್ಟ್ಸ್ ಇರ್ಬೋದು, ಟೀಚಿಂಗ್ ನ ಆಬ್ಜೆಕ್ಟಿವ್ಸ್ ಇರ್ಬೋದು, ಟೀಚಿಂಗ್ ನ ಆಬ್ಜೆಕ್ಟಿವ್ ಏನಾಗಿರಬೇಕು, ಅಥವಾ ಈ ರೀತಿ ಕ್ವಶನ್ಸ್ ಕೊಡ್ತಾರೆ. ಒಂದು ನಿಮಗೆ ಸಿಚುವೇಶನ್ ಅನ್ನ ಕೊಟ್ಟು ಈ ಸಿಚುವೇಶನ್ ಅಲ್ಲಿ ಆಸ್ ಅ ಟೀಚರ್ ನೀವು ಏನು ಡಿಸಿಷನ್ ತಗೊಳ್ತೀರಾ, ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಇರುತ್ತೆ. ಅದೇ ರೀತಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಒಬ್ಬ ಕಲಿಯುತ್ತಿರುವಂತಹ ವಿದ್ಯಾರ್ಥಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಅದರೊಂದಿಗೆ ಟೀಚಿಂಗ್ ಅನ್ನ ಅಫೆಕ್ಟ್ ಮಾಡುವಂತಹ, ಅಂದ್ರೆ ನೀವು ಬೋಧನೆಯನ್ನ ಮಾಡ್ತಿರ್ತೀರಾ, ಅದಕ್ಕೆ ಅಫೆಕ್ಟ್ ಆಗುವಂತಹ, ಪರಿಣಾಮ ಬೀರುವಂತಹ ಅಂಶಗಳು ಯಾವುವು, ಅದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಅದೇ ರೀತಿ ಮೆಥಡ್ಸ್ ಆಫ್ ಟೀಚಿಂಗ್, ನಿಮಗೆ ಗೊತ್ತಿರಬಹುದು ಟೀಚಿಂಗ್ ಮಾಡುವಾಗ, ಈಗ ನಾನು ಮಾಡ್ತಾ ಇದ್ದೀನಿ ಲೆಕ್ಚರ್ ಮೆಥಡ್ ಇರಬಹುದು, ಅದೇ ರೀತಿ ಬೇರೆ ಬೇರೆ ಮೆಥಡ್ಸ್ ಇದೆ.
ಯಾವ ರೀತಿ ಹೇಳಿ, ಟೀಚಿಂಗ್ ಅಲ್ಲಿ ನೀವು ಒಂದು ಪ್ರಯೋಗವನ್ನ ಮಾಡಿ ತೋರಿಸ್ತಾ ಇರ್ಬೋದು, ನೀವು ಲೆಕ್ಚರ್ ಕೊಡ್ತಾ ಇರ್ಬೋದು, ಅಥವಾ ನೀವೇನ್ ಮಾಡ್ತಿರ್ಬೋದು ಗ್ರೂಪ್ ಡಿಸ್ಕಷನ್, ಇಂಟ್ರಾಕ್ಷನ್ ಮಾಡ್ತಾ ಇರ್ಬೋದು. ಬೇರೆ ಬೇರೆ ಮೆಥಡ್ಸ್ ಆಫ್ ಟೀಚಿಂಗ್ ಇದೆ. ಆ ಎಲ್ಲ ಟೀಚಿಂಗ್ ಮೆಥಡ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಬಹುದು. ಅದೇ ರೀತಿ ಈಗ ಆನ್ಲೈನ್ ಟೀಚಿಂಗ್ ಕೂಡ ಇದೆ. ನಾನು ನಿಮಗೆ ಮಾಡ್ತಾ ಇರುವುದು ಆನ್ಲೈನ್ ಟೀಚಿಂಗ್. ಅದೇ ರೀತಿ ಗವರ್ಮೆಂಟ್ ಕೂಡ ಕೆಲವೊಂದು ಇನಿಷಿಯೇಟಿವ್ಸ್ ಅನ್ನ ತಗೊಂಡಿದೆ ಟೀಚಿಂಗ್ ಅಲ್ಲಿ, ಅದರ ಬಗ್ಗೆ ಪ್ರಶ್ನೆಗಳಿರಬಹುದು. ಅದೇ ರೀತಿ ಇವ್ಯಾಲ್ಯುವೇಷನ್ ಸಿಸ್ಟಮ್ ಅಂದ್ರೆ ಟೀಚಿಂಗ್ ಅಲ್ಲಿ ನಾವು ಇವ್ಯಾಲ್ಯುವೇಷನ್ ಮಾಡ್ತೀವಿ. ಮಕ್ಕಳು ಕಲಿತ ಆದ್ಮೇಲೆ ಅವರ ಕಲಿಕೆಯ ಮಟ್ಟವನ್ನ ನಾವೇನ್ ಮಾಡ್ತೀವಿ ಹೇಳಿ, ಮೌಲ್ಯಮಾಪನ, ಅದರ ಬಗ್ಗೆಯೂ ಪ್ರಶ್ನೆಗಳಿರುತ್ತೆ. ಈ ಚಾಪ್ಟರ್ ಹೆಂಗೆ ಅಂದ್ರೆ ದಿಸ್ ಚಾಪ್ಟರ್ ಇಸ್ ವೆರಿ ಮಚ್ ಈಸಿ. ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನುವಂಥದ್ದು ತುಂಬಾ ಈಸಿ, ಆದರೆ ಇಲ್ಲಿ ಡೈರೆಕ್ಟ್ ಕ್ವಶನ್ಸು ಬರ್ಬೋದು, ಅಪ್ಲೈಡ್ ಕ್ವಶನ್ಸು ಬರ್ಬೋದು. ಅರ್ಥ ಆಗ್ತಾ ಇದೆಯಾ? ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ನೀವು ಮೆಥಡ್ಸ್ ಆಫ್ ಟೀಚಿಂಗ್ ಅನ್ನ ಕಲ್ತಿದ್ದೀರಾ, ಒಂದು ಸಿಚುವೇಶನ್ ಕೊಟ್ಟು ಇದರಲ್ಲಿ ಯಾವ ಮೆಥಡ್ ಆಫ್ ಟೀಚಿಂಗ್ ಅನ್ನ ನೀವು ಅಪ್ಲೈ ಮಾಡ್ತೀರಾ ಅಂತ ಅವರು ಕೇಳಬಹುದು. ಅದೇ ರೀತಿ ಯಾವುದೋ ಒಂದು ಸಿಚುವೇಶನ್ ಅನ್ನು ಕೊಟ್ಟು ಇದು ನೀವು ಆಸ್ ಅ ಟೀಚರ್ ಏನ್ ಡಿಸಿಷನ್ ತಗೊಳ್ತೀರಾ ಅಂತ ಕೇಳಬಹುದು. ಯಾವುದೋ ಒಂದು ಟೀಚಿಂಗ್ ಮೆಥಡ್ ಬಗ್ಗೆ ಕ್ವಶನ್ಸ್ ಕೇಳಬಹುದು, ಲೆವೆಲ್ ಆಫ್ ಟೀಚಿಂಗ್ ಬಗ್ಗೆ ಕೇಳಬಹುದು. ಇಲ್ಲಿ ಅಪ್ಲೈಡ್ ಕ್ವಶನ್ಸ್ ಬರುವಂತಹ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಬಟ್ ನನ್ನ ಪ್ರಕಾರ ನೀವು 10 ಚಾಪ್ಟರ್ಸ್ ಅಲ್ಲಿ ಮಿನಿಮಮ್ 7 ಚಾಪ್ಟರ್ಸ್ ನೋಡಿ, ಇಲ್ಲೇನಿದೆ 50 ಪ್ರಶ್ನೆಗಳಂದ್ರೆ ರಫ್ಲಿ ನಾವು ಒಂದು ಚಾಪ್ಟರ್ ಅಲ್ಲಿ 5 ಕ್ವಶನ್ಸ್ ಬರಬಹುದು ಅಂತ ನಾವು ಏನ್ ಮಾಡ್ಬೋದು ಹೇಳಿ, ಅಂದಾಜು ತಗೊಂಡು ಹೋಗ್ಬೋದು. ಆದ್ರೆ ಒಂದು ಚಾಪ್ಟರ್ ಅಲ್ಲಿ 5 ಕ್ವಶನ್ಸ್ ಬರುತ್ತಾ? ಇಲ್ಲ. ಈ ಚಾಪ್ಟರ್ ಅಲ್ಲಿ 3 ಕ್ವಶನ್ಸ್ ಬರ್ಬೋದು, ರಿಸರ್ಚ್ ಅಲ್ಲಿ 8 ಕ್ವಶನ್ಸ್ ಬರ್ಬೋದು. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಓಕೆ, ಆ ರೀತಿ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ನಿಮಗೆ ಟೀಚಿಂಗ್ ಅಲ್ಲಿ 5 ಕ್ವಶನ್ಸ್ ಬಂದು ರಿಸರ್ಚ್ ಅಲ್ಲಿ 7 ಕ್ವಶನ್ಸ್ ಕೂಡ ಬರಬಹುದು. ಅರ್ಥ ಆಗ್ತಾ ಇದೆಯಾ? ಆದರೆ ಟೀಚಿಂಗ್ ಅನ್ನೋದು ತುಂಬಾ ಈಸಿ ಮತ್ತೆ ಇಫೆಕ್ಟಿವ್ ಚಾಪ್ಟರ್ ಆಗಿದೆ. ನೀವು ಒಂದು ಸಲ ಓದ್ಕೊಂಡು ಲಾಸ್ಟ್ 20 ಡೇಸ್ ರಿವಿಷನ್ ಟೈಮ್ ಅಲ್ಲಿ ರಿವಿಷನ್ ಮಾಡ್ಕೊಂಡ್ರೆ ಈಸಿ ಆಗಿದೆ, ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಎರಡನೇದು ರಿಸರ್ಚ್ ಆಪ್ಟಿಟ್ಯೂಡ್ ಅಂದ್ರೆ ಇಲ್ಲಿ ಸಂಶೋಧನೆ, ರಿಸರ್ಚ್. ನಿಮಗೆ ಗೊತ್ತು ಹೈಯರ್ ಎಜುಕೇಶನ್ ಮತ್ತೆ ರಿಸರ್ಚ್ ಈ ಎರಡು ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತೀವಿ ನಾವು. ರಿಸರ್ಚ್ ಅನ್ನುವಂತಹ ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾರೆ, ರಿಸರ್ಚ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇಲ್ಲಿ ನಿಮಗೆ ಹೈಪೋಥಿಸಿಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು, ರಿಸರ್ಚ್ ಮೆಥಡಾಲಜಿ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ರಿಸರ್ಚ್ ಚಾಪ್ಟರ್ ಅಲ್ಲಿ ಯಾವ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ. ರಿಸರ್ಚ್ ಅಲ್ಲಿ ಕೆಲವೊಂದು ಸಲ ನಿಮಗೆ ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಕೇಳಬಹುದು. ಇದರಲ್ಲಿ ಸ್ಟೆಪ್ಸ್ ಆಫ್ ರಿಸರ್ಚ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಕಂಟೆಂಟ್ಸ್ ಯಾವ ರೀತಿ ಇದೆ ನೋಡಿ, ರಿಸರ್ಚಿನ ಮೀನಿಂಗು, ಟೈಪ್, ಕ್ಯಾರೆಕ್ಟರಿಸ್ಟಿಕ್ಸ್ ಇರಬಹುದು. ಮೆಥಡ್ ಆಫ್ ರಿಸರ್ಚ್ ಅಂದ್ರೆ ನೀವು ರಿಸರ್ಚ್ ಮಾಡುವಾಗ ನೋಡಿ, ನಾನೀಗ ಸಂಶೋಧನೆ ಮಾಡ್ತಾ ಇದ್ದೀನಿ ಒಂದು ವಿಷಯದ ಬಗ್ಗೆ, ನಾನು ನಿಮಗೆ ಕ್ವಶನೇರ್ ಮೆಥಡ್ ಅಲ್ಲಿ ರಿಸರ್ಚ್ ಮಾಡಬಹುದು, ಅಥವಾ ಬೇರೆ ಯಾವುದೋ ಮೆಥಡ್ ಅಲ್ಲಿ ಮಾಡಬಹುದು. ಆನ್ಲೈನ್ ಮಾಡಬಹುದು, ಆಫ್ಲೈನ್ ಮಾಡಬಹುದು, ಹಿಸ್ಟಾರಿಕಲ್ ಆಗಿ ಮಾಡಬಹುದು, ಹಿಸ್ಟಾರಿಕಲ್ ಡೇಟಾ ಮೇಲೆ ನಾನು ರಿಸರ್ಚ್ ಮಾಡಬಹುದು, ಕ್ವಾಂಟಿಟೇಟಿವ್ ಮಾಡಬಹುದು, ಕ್ವಾಲಿಟೇಟಿವ್ ಮಾಡಬಹುದು. ಈ ರೀತಿ ಯಾವುದೇ ರೀತಿಯ ರಿಸರ್ಚ್ ಅನ್ನು ನಾವು ಮಾಡಬಹುದು. ಆ ಮೆಥಡ್ಸ್ ಆಫ್ ರಿಸರ್ಚ್ ಬಗ್ಗೆ ಇಲ್ಲಿ ನಾನು ಹೇಳಿದೆ ನಿಮಗೆ, ಮೆಥಡ್ ಆಫ್ ಟೀಚಿಂಗ್, ಅದೇ ರೀತಿ ಮೆಥಡ್ ಆಫ್ ರಿಸರ್ಚ್ ಬಗ್ಗೆ ಇಲ್ಲಿ ಕ್ವಶನ್ಸ್ ಇರುತ್ತೆ. ನನ್ನ ಒಂದು ಸಜೆಷನ್ ಪ್ರಕಾರ ನೀವು ಟೀಚಿಂಗ್ ಮತ್ತೆ ರಿಸರ್ಚ್ ಈ 2 ಚಾಪ್ಟರ್ಸ್ ಅನ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ಫಸ್ಟ್ ಚಾಪ್ಟರ್ ಅಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ, ನಿಮ್ಮ ಥೆರಾಟಿಕಲ್ ಬೇಸ್ ಚೆನ್ನಾಗಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಕಾಮರ್ಸ್ ಸ್ಟೂಡೆಂಟ್ ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಪೇಪರ್ ಎಲ್ರಿಗೂ ಒಂದೇ ತರ ಇರುತ್ತೆ, ಆದ್ರೆ ಕಾಮರ್ಸ್ ಸ್ಟೂಡೆಂಟ್ಸ್ ಅಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಈ ಒಂದು ಚಾಪ್ಟರ್ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಮ್ಯಾಥಮೆಟಿಕಲ್ ರೀಸನಿಂಗ್ ಯಾರು ಸ್ಟ್ರಾಂಗ್ ಆಗಿಲ್ಲೋ ಅವ್ರದ್ದು ಇಲ್ಲಿ ನಾನು ಹೇಳ್ತಾ ಇರೋದೇನೆಂದ್ರೆ, ಒಂದು ನಮಗೆ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಚಾಪ್ಟರ್ ಇದೆ. ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿಯೂ ಕೂಡ ನಿಮಗೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಅನ್ನ ಅಂದ್ರೆ ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಡಿಫಿಕಲ್ಟಿ ಇರಲ್ಲ, ಮಾಡಬೇಕಾಗುತ್ತೆ. ಆಗ ನೀವು ಮ್ಯಾಥಮೆಟಿಕಲ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಸ್ಕಿಪ್ ಮಾಡಿದ್ರೆ ಈ ಚಾಪ್ಟರ್ಸ್ ಅನ್ನ ಸ್ಕಿಪ್ ಮಾಡಕ್ಕೆ ಆಗೋದಿಲ್ಲ. ನೀವು ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಇಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಸ್ಟ್ರಾಂಗ್ ಆಗಿದ್ರೆ ಯಾವುದೋ ಒಂದು ಥೆರಾಟಿಕಲ್ ಚಾಪ್ಟರ್ ಅನ್ನ ನೀವು ಸ್ಕಿಪ್ ಮಾಡಬಹುದು. ಮೂರನೇದು ಏನ್ ಹೇಳಿ, ಕಾಂಪ್ರಹೆನ್ಷನ್ ಅಂದ್ರೆ ಏನು, ಒಂದು ನಿಮಗೆ ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫ್ ಅನ್ನ ಓದ್ಬಿಟ್ಟು ಅದರ ಬೇಸ್ ಆಗಿರುವಂತಹ 5 ಪ್ರಶ್ನೆಗಳನ್ನ ನೀವು ಇಲ್ಲಿ ಉತ್ತರ ಕೊಡಬೇಕಾಗತ್ತೆ. ಇದು ಕೂಡ ತುಂಬಾ ಈಸಿ. ನೆಕ್ಸ್ಟ್ ಒನ್ ಈಸ್ ಕಮ್ಯುನಿಕೇಶನ್. ನೋಡಿ, ಟೀಚರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ಮಸ್ಟ್, ಹೌದಾ? ಟೀಚರ್ ಆಗೋರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂದ್ರೆ ಟೀಚಿಂಗ್ ಮಾಡೋದು ಸಾಧ್ಯನೇ ಇಲ್ಲ. ಇಲ್ಲಿ ಕಮ್ಯುನಿಕೇಶನ್ ಅನ್ನೋ ಚಾಪ್ಟರ್, ಇಲ್ಲಿ ರಿಟರ್ನ್ ಕಮ್ಯುನಿಕೇಶನ್, ಓರಲ್ ಕಮ್ಯುನಿಕೇಶನ್
ಈ ಎಲ್ಲ ಕಮ್ಯುನಿಕೇಶನ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಗುಡ್ ಕಮ್ಯುನಿಕೇಟರ್ನ ಕ್ವಾಲಿಟೀಸ್ ಏನಿರ್ಬೋದು. ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ಕಮ್ಯುನಿಕೇಶನ್ ಅಂತ ಒಂದು ಸಬ್ಜೆಕ್ಟ್ ಅನ್ನು ಕಲ್ತಿರ್ತೀರಾ, ಅದು ಇಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇದು ರಿಸರ್ಚ್ ಎಪ್ಟಿಟ್ಯೂಡ್ ಅನ್ನೋ ಚಾಪ್ಟರ್, ಇಲ್ಲೂ ಕೂಡ ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ರೀಸನಿಂಗ್ ಅನ್ನೋ ಚಾಪ್ಟರ್ ಬರುತ್ತೆ ಸೆಕೆಂಡ್ ಪೇಪರ್ ಅಲ್ಲಿ, ಅಲ್ಲಿಯೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. ಮ್ಯಾಥಮೆಟಿಕ್ಸ್ ಇನ್ MSc ಲೆವೆಲ್ ಮ್ಯಾಥಮೆಟಿಕ್ಸ್ ಇರೋದಿಲ್ಲ, 10th ಲೆವೆಲ್ ಮ್ಯಾಥಮೆಟಿಕ್ಸ್ ಇರೋದು ನಿಮಗೆ. ಯಾಕಂದ್ರೆ ಇದು ಜನರಲ್ ಪೇಪರ್. ಆರ್ಟ್ಸ್ನವರಿಗೆ, ಕಾಮರ್ಸ್ನವರಿಗೆ, ಅದೇ ರೀತಿ ಸೈನ್ಸ್ನವರಿಗೆ ಎಲ್ರಿಗೂ ಬರಬೇಕು, ಆ ರೀತಿ ಪ್ರಶ್ನೆಗಳೇ ಇರುತ್ತೆ. ಬಟ್ ನಾನು ಹೇಳೋದೇನಂದ್ರೆ, ನಿಮ್ಮ ಮ್ಯಾಥಮೆಟಿಕ್ಸ್ ವೀಕ್ ಆಗಿದ್ರೆ ನೀವು ಇದನ್ನ ಸ್ಕಿಪ್ ಮಾಡಬಹುದು. ಓಕೆ, ಇದನ್ನ ನೀವು ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಲಾಜಿಕಲ್ ರೀಸನಿಂಗ್. ಇದರಲ್ಲಿ ವೆನ್ ಡಯಾಗ್ರಾಮ್ ಅಂತ ಇರುತ್ತೆ, ನಿಮ್ಗೆ ಗೊತ್ತಿರಬಹುದು. ಮ್ಯಾಥಮೆಟಿಕಲ್ ಅಲ್ಲ, ಇಲ್ಲಿ ಮ್ಯಾಥಮೆಟಿಕ್ಸ್ ಇರಲ್ಲ, ಬಟ್ ನಿಮ್ಮ ಲಾಜಿಕ್ ಯಾವ ರೀತಿ ಇದೆ, ತರ್ಕ ಅಂತೀವಿ ನಾವು, ತರ್ಕದ ಪ್ರಶ್ನೆಗಳು, ತರ್ಕ ಯಾವ ರೀತಿ ನಿಮ್ದು ವರ್ಕ್ ಆಗುತ್ತೆ, ಹೌದಾ, ಅದರ ಬೇಸಿಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಇದು ಕೆಲವೊಬ್ಬರಿಗೆ ಈಸಿ ಅನ್ಸುತ್ತೆ, ಕೆಲವೊಬ್ಬರಿಗೆ ಡಿಫಿಕಲ್ಟ್ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಕೊಟ್ಟಿರುವಂತದ್ದು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮ್ ಇಂದ ನಾವು ಥಿಂಕ್ ಮಾಡಬೇಕು, ಯಾವ್ದು ಕರೆಕ್ಟ್ ಯಾವ್ದು ತಪ್ಪಂತ. ನೋಡಿ, ನಾನು ಹೇಳಿದ ಹಾಗೆ 1, 2, 3, 4 ಫಸ್ಟ್ 4 ಚಾಪ್ಟರ್ನ ನೀವು ಸ್ಕಿಪ್ ಮಾಡಬೇಡಿ. ಮ್ಯಾಥಮೆಟಿಕಲ್, ಲಾಜಿಕಲ್ ರೀಸನಿಂಗ್, ಅದೇ ರೀತಿ ಡೇಟಾ ಇಂಟರ್ಪ್ರಿಟೇಷನ್, ಈ 3 ಚಾಪ್ಟರ್ಸ್ ನಿಮಗೆ ಡಿಫಿಕಲ್ಟ್ ಅನಿಸಿದ್ರೆ ನೀವು ಸ್ಕಿಪ್ ಮಾಡಬಹುದು. ಆದರೆ ನಿಮ್ಮ ಮ್ಯಾಥಮೆಟಿಕ್ಸ್ ಸ್ವಲ್ಪ 10th ಲೆವೆಲ್ ಮ್ಯಾಥಮೆಟಿಕ್ಸ್ ಎಂದು ಚೆನ್ನಾಗಿದ್ರೆ, ಕಾಮರ್ಸ್ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಅಷ್ಟು ಚೆನ್ನಾಗಿರುತ್ತೆ, ಆರ್ಟ್ಸ್ ನಮಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ 10th ಆದ್ಮೇಲೆ ನಿಮಗೆ ಲಿಂಕ್ ತಪ್ಪು ಹೋಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? 10th ಆದ್ಮೇಲೆ ನಾವು ಮ್ಯಾಥಮೆಟಿಕ್ಸ್ ಅನ್ನ ಸ್ಟಡಿ ಮಾಡಿರೋದಿಲ್ಲ, ಅದಕ್ಕಾಗಿ ಲಿಂಕ್ ತಪ್ಪು ಹೋಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ಗಳು ನಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಇಲ್ಲಿ ಏನಿಲ್ಲ, ಸರಾಸರಿ ಡೇಟಾ ಇಂಟರ್ಪ್ರಿಟೇಷನ್ ಏನಂತ ಹೇಳಿ ಸರಾಸರಿಯನ್ನ ಕ್ಯಾಲ್ಕುಲೇಟ್ ಮಾಡೋದು, ಆ ರೀತಿಯ ಪ್ರಶ್ನೆಗಳಿರುತ್ತೆ. ಅಷ್ಟು ಡಿಫಿಕಲ್ಟ್ ಅನ್ನೋ ಲೆವೆಲ್ಗೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಪ್ರಮೇಯಗಳಾಗ್ಲಿ, ಹೌದಾ, ಅಂತದೆಲ್ಲ ಏನು ಕೇಳೋದಿಲ್ಲ. ಡೇಟಾ ಇಂಟರ್ಪ್ರಿಟೇಷನ್ ಏನಿರುತ್ತೆ ಹೇಳಿ, ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಅಲ್ಲಿ ಎವರೇಜ್ ಇರ್ಬೋದು, ಹೈಯೆಸ್ಟ್ ಲೋಯೆಸ್ಟ್, ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಏನ್ ಹೇಳಿ, 1 ಗಂಟೆಯಲ್ಲಿ ನೀವು 50 ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಟೈಮ್ ಕೂಡ ಮ್ಯಾನೇಜ್ ಮಾಡಬೇಕು. ಸೊ ಯಾರ ಮ್ಯಾಥಮೆಟಿಕ್ಸ್ ಚೆನ್ನಾಗಿಲ್ಲ ಅಥವಾ ಸ್ವಲ್ಪ ಲಾಜಿಕ್ ಅಷ್ಟು ಕರೆಕ್ಟ್ ಆಗಿ ನನಗೆ ಫಾಸ್ಟ್ ಥಿಂಕ್ ಮಾಡೋಕ್ಕಾಗಲ್ಲ ಅಂದ್ರೆ, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್ ಇದನ್ನ ನೀವು ಸ್ಕಿಪ್ ಮಾಡಬಹುದು. ಆದರೆ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇರೋರಿಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಲಾಜಿಕಲ್ ರೀಸನಿಂಗ್ ಈ 2 ಚಾಪ್ಟರ್ಸ್ ಅದರೊಂದಿಗೆ ಡೇಟಾ ಇಂಟರ್ಪ್ರಿಟೇಷನ್ ಅನ್ನು ನೀವು ಕವರ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಇಲ್ಲಿ ಯಾವ್ದಾದ್ರು ಚಾಪ್ಟರ್ ಅನ್ನು ನೀವು ಸ್ಕಿಪ್ ಮಾಡಬಹುದು. 10ಕ್ಕೆ 10 ಚಾಪ್ಟರ್ ಅನ್ನ 3 ತಿಂಗಳಲ್ಲಿ ಫಸ್ಟ್ ಟೈಮ್ ಓದೋರಿಗೆ ಕವರ್ ಮಾಡುವುದು ಕಷ್ಟ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನೋಡಿ, ICT ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇಲ್ಲಿ ಏನಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ನಮಗೆ ಮೆಮರೀಸ್ ಬಗ್ಗೆ ಕ್ವಶನ್ಸ್ ಕೇಳಬಹುದು, ರ್ಯಾಮ್, ರೋಮ್ ಆಗಿರ್ಬೋದು, ಆಮೇಲೆ GB, ಈ ಎಲ್ಲ ರೀತಿಯ ಕ್ವಶನ್ಸ್ಗಳು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇನ್ ಡೀಟೇಲ್ ಆಗಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಮಗೆ ಕೊಡುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ, ಜನರಲ್ ಅಬ್ರಿವೇಷನ್ಸ್ ಅಂದ್ರೆ ಏನು ಹೇಳಿ. ಈಗ GB ಅಂದ್ರೇನು, ಗಿಗಾಬೈಟ್. ನಾನೊಂದು ಸಿಂಪಲ್ ಹೇಳ್ತಾ ಇದ್ದೀನಿ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಅಲ್ಲ. ಆಮೇಲೆ TB ಅಂದ್ರೇನು, GB ಅಂದ್ರೇನು, ಅಬ್ರಿವೇಷನ್ಸ್ ನಿಮಗೆ ಅದರ ವಿಸ್ತೃತ ರೂಪವನ್ನ ಕೇಳ್ತಾರೆ. ಅದೇ ರೀತಿ ಏನ್ ಕೇಳಬಹುದು ನಿಮಗೆ, ಬೇಸಿಕ್ಸ್ ಆಫ್ ಇಂಟರ್ನೆಟ್ ಅಂದ್ರೆ ಏನು, ಇಮೇಲ್ ಆಗಿರ್ಬೋದು, ಆಡಿಯೋ, ವಿಡಿಯೋ, ಅದೇ ರೀತಿ ICT ಗವರ್ನೆನ್ಸ್. ಇವಾಗ ಗವರ್ನೆನ್ಸ್ ಅಂದ್ರೆ ಆಡಳಿತದಲ್ಲಿ, ಗವರ್ಮೆಂಟ್ ಅಲ್ಲಿ ಇವಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಓಕೆ, ಈ ಚಾಪ್ಟರ್ ಈಸಿ ಆಗಿರುತ್ತೆ, ಟೆಕ್ನಿಕಲ್ ಅನಿಸಬಹುದು ನಿಮಗೆ, ಬಟ್ ಕ್ವಶನ್ಸ್ ಇಲ್ಲಿ ಈಸಿ ಆಗಿರುತ್ತೆ, ಅಡ್ವಾನ್ಸ್ ಇರಲ್ಲ. ಸೊ ಇದನ್ನು ನೀವು ಸ್ಕಿಪ್ ಮಾಡಬೇಡಿ. ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್. ಇಲ್ಲಿ ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಗಿರಬಹುದು, ನಮ್ಮ ಸುತ್ತಮುತ್ತ ನಡೆಯುತ್ತಿರುವಂತಹ ಪ್ರಕೃತಿ ನಡೆಯುತ್ತಿರುವಂತಹ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಕೃತಿ ನಡೆಯುತ್ತಿರುವಂತಹ ವಿಷಯಗಳು ಅಂದ್ರೆ ಏನಪ್ಪ ನೋಡಿ, ಇವಾಗ ಯಾವುದೋ ಒಂದು ಪೊಲ್ಯೂಷನ್ ಇರಬಹುದು, ಅರ್ತ್ ಕ್ವೇಕ್ ಇರಬಹುದು, ಡೆವಲಪ್ಮೆಂಟ್, ಮಿಲೇನಿಯಲ್ ಡೆವಲಪ್ಮೆಂಟ್ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಹ್ಯೂಮನ್ ಅಂಡ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ ಅಂದ್ರೆ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಒಂದು ಇಂಟ್ರಾಕ್ಷನ್, ಪೊಲ್ಯೂಷನ್ ಇರಬಹುದು, ಇದರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದೇ ರೀತಿ ಇಂಪ್ಯಾಕ್ಟ್ ಆಫ್ ಪೊಲ್ಯೂಷನ್ಸ್ ಆನ್ ಹ್ಯೂಮನ್ ಹೆಲ್ತ್, ಯಾವುದೋ ಒಂದು ಪೊಲ್ಯೂಷನ್ ಇಂದ ಯಾವ ರೋಗಗಳು ಬರುತ್ತೆ ಅದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಅದರೊಂದಿಗೆ ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ಸ್,
ಇದರಲ್ಲಿ ಏನಾಗುತ್ತೆ ಹೇಳಿ, ನ್ಯಾಚುರಲ್ ಹಜಾರ್ಡ್ಸ್ ಅಂದ್ರೆ ಅರ್ತ್ ಕ್ವೈಕ್ ಇರಬಹುದು, ಅದೇ ರೀತಿ ಭೂಕಂಪ, ಹಾನಿಗಳೇನಾಗಿರುತ್ತೆ ಅದರ ಬಗ್ಗೆ ಪ್ರಶ್ನೆಗಳಿರ್ಬೋದು. ನ್ಯಾಚುರಲ್ ಅಂಡ್ ಎನರ್ಜಿ ಸೋರ್ಸಸ್, ಸೋಲಾರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು, ನ್ಯಾಚುರಲ್ ಎನರ್ಜಿಗಳ ಬಗ್ಗೆ, ಅದೇ ರೀತಿ ವಿಂಡ್, ಹೌದಾ, ವಿಂಡ್ ಎನರ್ಜಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದೇ ರೀತಿ ನ್ಯೂಕ್ಲಿಯರ್ ಎನರ್ಜಿಗಳ ಬಗ್ಗೆ, ಅದೇ ರೀತಿ ಯಾವುದೋ ಒಂದು ಹೊಸ ಆವಿಷ್ಕಾರಗಳಾಗಿರ್ಬೋದು ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವೊಂದ್ಸಲ ನಿಮ್ಗೆ ಅರ್ಥನೇ ಆಗಲ್ಲ, ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ಪ್ರಶ್ನೆಗಳು ಅಥವಾ ಇದು ಕರೆಂಟ್ ಅಫೇರ್ಸ್ ಅಂತ ನಿಮ್ಗೆ ಅನ್ಸುತ್ತೆ. ಅಂದ್ರೆ ಕೆಲವೊಂದ್ಸಲ ಈ ಸೆಗ್ಮೆಂಟ್ ಇಂದ ನಿಮ್ಗೆ ಎನ್ವಿರಾನ್ಮೆಂಟ್ ಸೆಗ್ಮೆಂಟ್ ಇಂದ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬರೋ ಸಾಧ್ಯತೆ ಜಾಸ್ತಿ. ಓಕೆ, ನೆಕ್ಸ್ಟ್ ನೋಡಿ ಹೈಯರ್ ಎಜುಕೇಶನ್ ಸಿಸ್ಟಮ್. ನಾವು ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೊಡ್ತಾ ಇದ್ದೀವಿ, ಅಂದ್ರೆ ಹೈಯರ್ ಎಜುಕೇಶನ್. ಹೌದಾ, ಹೈಯರ್ ಎಜುಕೇಶನ್ ರಿಲೇಟೆಡ್ ಕ್ವಶನ್ಸ್ ಅಂದ್ರೆ ಯೂನಿವರ್ಸಿಟಿ ರಿಲೇಟೆಡ್, ಯೂನಿವರ್ಸಿಟಿಗೆ ಸಿಕ್ಕಿರುವಂತಹ ಗ್ರಾಂಟ್ಸ್ ಆಗಿರ್ಬೋದು, ಯೂನಿವರ್ಸಿಟಿಗೆ ಸಿಕ್ಕಿರುವಂತಹ ರ್ಯಾಂಕಿಂಗ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯೂನಿವರ್ಸಿಟಿಗೆ ಸಿಕ್ಕಿರುವಂತಹ ರ್ಯಾಂಕ್, ಇಂಡಿಯನ್ ಯೂನಿವರ್ಸಿಟೀಸ್ಗೆ, ಫಾರಿನ್ ಯೂನಿವರ್ಸಿಟೀಸ್ಗೆ, ಅದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಅದೇ ರೀತಿ ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಶಿಕ್ಷಣದ ಕ್ಷೇತ್ರದಲ್ಲಿ ಆಗಿರುವಂತಹ ಬದಲಾವಣೆಗಳಿರಬಹುದು, ಹೊಸ ಯಾವುದಾದರೂ ಒಂದು ತಂದಿರುವಂತಹ ಯೋಜನೆಗಳಾಗಿರಬಹುದು, ಸರ್ಕಾರದ ಯೋಜನೆಗಳಾಗಿರಬಹುದು, ಇಲ್ಲ ನಿಮ್ಗೆ ಹೇಳಿರುವ ಹಾಗೆ ಇಲ್ಲೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬರುವಂತ ಸಾಧ್ಯತೆ ಜಾಸ್ತಿ. ಅದೇ ರೀತಿ ನೋಡಿ ಪಾಲಿಸೀಸ್, ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್, ಹೊಸ ಪಾಲಿಸಿಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಅದೇ ರೀತಿ ಇನ್ಸ್ಟಿಟ್ಯೂಷನ್ಸ್, ಯಾವುದೂ ಯೂನಿವರ್ಸಿಟಿ ಬಗ್ಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ನ್ಯಾಷನಲ್ ಯೂನಿವರ್ಸಿಟೀಸ್ ಬಗ್ಗೆ ಜಾಸ್ತಿಯಾಗಿ ಕೇಳ್ತಾರೆ. ಅದೇ ರೀತಿ ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಅಂದ್ರೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಿರುವಂತಹ ಹೊಸ ಬದಲಾವಣೆಗಳಿರಬಹುದು, ಸರ್ಕಾರ ತಂದಿರುವಂತಹ ಬದಲಾವಣೆಗಳಿರಬಹುದು. ಅದೇ ರೀತಿ ವ್ಯಾಲ್ಯೂ ಎಜುಕೇಶನ್ ಅಂಡ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಬಗ್ಗೆ, ಅಂದ್ರೆ ವ್ಯಾಲ್ಯೂ ಎಜುಕೇಶನ್ ಅಂದ್ರೆ ಏನು ಹೇಳಿ, ವ್ಯಾಲ್ಯೂ ಆಡ್ ಮಾಡುವಂತಹ ಎಜುಕೇಶನ್. ವ್ಯಾಲ್ಯೂ ಅಂದ್ರೆ ಏನು ಹೇಳಿ, ಮೌಲ್ಯಗಳು. ಅಂತಹ ಪ್ರಶ್ನೆಗಳು ಸಹ ಇಲ್ಲಿ ಕೇಳ್ತಾರೆ. ಅಂದ್ರೆ ನಿಮ್ಗೆ ಇನ್ ಡಿಟೇಲ್ ಆಗಿ ಬುಕ್ ಅಲ್ಲಿ ನಾನು ರೆಫರೆನ್ಸ್ ಬುಕ್ ಅನ್ನ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಫರೆನ್ಸ್ ಬುಕ್ ಅನ್ನ ಹೇಳ್ಬಿಟ್ಟು ಫಸ್ಟ್ ಚಾಪ್ಟರ್ ಅಥವಾ ಫಸ್ಟ್ ಕಾನ್ಸೆಪ್ಟ್ ಇನ್ ಟೀಚಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆಗ್ಲೇ ನಾನು ನಿಮಗೆ ಇಲ್ಲಿ ಯಾವ ಬುಕ್ ಅನ್ನು ನೀವು ರೆಫರ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಆ ಬುಕ್ ಅನ್ನು ನೀವು ಪರ್ಚೇಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬಹುದು. ಆದ್ರೆ ಇಂಪಾರ್ಟೆಂಟ್ ಏನು ಅಂದ್ರೆ, ನಾನು ನನ್ನ ಒಂದು ಅಂದಾಜಿನ ಪ್ರಕಾರ ಹೇಳಿದೆ, ನಿಮ್ಮ ಮ್ಯಾಥಮೆಟಿಕ್ಸ್ ಮತ್ತೆ ಲಾಜಿಕಲ್ ರೀಸನಿಂಗ್ ಚೆನ್ನಾಗಿಲ್ಲ ಅಂದ್ರೆ ನೀವು 1, 2, 3, 4 ಮತ್ತೆ 8, 9, 10 ಈ ಚಾಪ್ಟರ್ಸ್ ಅನ್ನ ಮಾಡಬಹುದು. ಇಲ್ಲಿ 5, 6, 7 ಅನ್ನ ನೀವು ಸ್ಕಿಪ್ ಮಾಡಬಹುದು ಅಂತ. ಓಕೆ, ಈ 7 ಚಾಪ್ಟರ್ ಅಲ್ಲಿ 35 ಕ್ವಶನ್ಸ್, ಒಂದು ಚಾಪ್ಟರ್ ಇಂದ 5 ಕ್ವಶನ್ಸ್ ಸರಾಸರಿ ಬರುತ್ತೆ ಅಂತ ನಾವು ಅಂದಾಜು ಮಾಡಿದ್ರೆ 70 ಮಾರ್ಕ್ಸ್. ಹೌದಾ, 70 ಮಾರ್ಕ್ಸ್ ಅನ್ನ ನೀವು ಟಾರ್ಗೆಟ್ ಮಾಡಬಹುದು. ಇಷ್ಟು ಕರೆಕ್ಟ್ ಎಲ್ಲಾ ಪ್ರಶ್ನೆಗಳು ಕರೆಕ್ಟ್ ಆಗುತ್ತಾ ಮ್ಯಾಮ್? ಇಲ್ಲ, ಎಲ್ಲಾ ಪ್ರಶ್ನೆಗಳು ನಮ್ದು ಕರೆಕ್ಟ್ ಆಗಲ್ಲ. ಆದ್ರೆ ಟಾರ್ಗೆಟ್ 70 ಅಂತ ಹಿಡ್ಕೊಂಡು ಹೋದಾಗ ನಮಗೆ 60 ಪ್ರಶ್ನೆಗಳು 55 ಪ್ರಶ್ನೆಗಳು ಕರೆಕ್ಟ್ ಆಗಬಹುದು ಅಂತ. ಓಕೆ, ಸರಿನಾ? ಇದೇನು ಹೇಳಿ, ದಿಸ್ ಇಸ್ ಆಲ್ ಅಬೌಟ್ ಪೇಪರ್ 1. ನಾನು ಹೇಳಿರೋ ಪ್ರಕಾರ ಇಷ್ಟೇ ಚಾಪ್ಟರ್ಸ್ ನೀವು ಮಾಡ್ಬೇಕಂತಲ್ಲ, ಇಲ್ಲಿ ನೀವು ಮ್ಯಾಥಮೆಟಿಕಲ್ ರೀಸನಿಂಗಿನ ಕ್ವಶನ್ಸ್ ಈಸಿ ಆಗಿರುತ್ತೆ, ಇದನ್ನು ನೀವು ತಗೊಳ್ಬಹುದು. ಡೇಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್, ಈ ಯಾವ ಚಾಪ್ಟರ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ನೋಡಿ ಪೇಪರ್ 2. ಪೇಪರ್ 2 ನಾನು ಇಲ್ಲಿ ಕಾಮರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ವಿಷಯದ ಪೇಪರ್ 2 ಅನ್ನ ನೀವು ಡಿಟೇಲ್ ಆಗಿ ನೋಡ್ಕೊಳ್ಬೇಕು. ಇದರ ಒಂದು ಸಿಲೆಬಸ್ಸಿನ ಇನ್ ಡಿಟೇಲ್ PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಮೊದಲನೇ ನೋಡಿ, ಇಲ್ಲಿ 10 ಚಾಪ್ಟರ್ಸ್ ಏನಿದೆ, ಪ್ರತಿಯೊಂದು ಚಾಪ್ಟರ್ ಒಂದು ವಿಷಯ ಇದ್ದ ಹಾಗೆ. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಂದು ಚಾಪ್ಟರ್, ಇಲ್ಲಿ ನಾನು ಚಾಪ್ಟರ್ ಅಂತ ಹೇಳ್ತಾ ಇದ್ದೀನಿ, ಅಧ್ಯಾಯ ಅಂತ ಹೇಳ್ತಾ ಇದ್ದೀನಿ, ಬಟ್ ನಾವು ಅದನ್ನ ಡಿಗ್ರಿಯಲ್ಲಿ ಮತ್ತೆ PG ಅಲ್ಲಿ ಒಂದು ವಿಷಯಗಳಾಗಿ, ಒಂದೊಂದು ಸೆಮಿಸ್ಟರ್ ಅಲ್ಲಿ ಒಂದು ಸಪರೇಟ್ ವಿಷಯಗಳಾಗಿ ನಾವು ಅದನ್ನ ಓದಿರ್ತೀವಿ. ಇಲ್ಲಿ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋ ಚಾಪ್ಟರ್ ನ ನೀವು ಡಿಗ್ರಿಯಲ್ಲಿ ಓದಿದ್ದೀರಾ, PU ಅಲ್ಲಿಯೂ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಚಾಪ್ಟರ್ ನ ಓದಿದ್ದೀರಾ. ಹೌದಾ, ಅದೇ ರೀತಿ PG ಅಲ್ಲಿಯೂ ಕೂಡ ನೀವು ಓದಿದ್ದೀರಾ, ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ. ಅವೇ ಎಲ್ಲ ಕಾನ್ಸೆಪ್ಟ್ಗಳ ಬೇಸ್ ಆಗಿ ಇಲ್ಲಿ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನೀವು ರೆಫರೆನ್ಸ್ ಬುಕ್ ಒಂದನ್ನೇ, ಅರಿಹಂತ್ ಪಬ್ಲಿಕೇಶನ್ ಇರಬಹುದು ಅಥವಾ ಟ್ರೂಮನ್ ಪಬ್ಲಿಕೇಶನ್ ಇರಬಹುದು, ಈ ಬುಕ್ಸ್ ನೀವು ಪರ್ಚೇಸ್ ಮಾಡಬಹುದು. ಇಲ್ಲವಾದರೆ ನಿಮ್ಮ ಡಿಗ್ರಿ ಮತ್ತು PGಯ ನೋಟ್ಸ್ಗಳು ನಿಮ್ಮ ಹತ್ರ ಇದ್ರೆ, ನೀವು ಇನ್ನೂ ಓದ್ತಾ ಇದ್ರೆ ಲೈಬ್ರರಿಯಲ್ಲಿ ಇರುವಂತಹ ಸೋರ್ಸ್ ಬುಕ್ಸ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಒಂದು ಸೋರ್ಸ್ ಬುಕ್ ಇರುತ್ತೆ, ಆ ಸೋರ್ಸ್ ಬುಕ್ ಇಂದ ನೀವು ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ಸ್ ಅನ್ನ ನೋಟ್ಸ್ ಮಾಡಿಕೊಂಡು ಓದಬಹುದು. IB ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ನಮ್ಮ ವ್ಯಾಪಾರ, ಬೇರೆ ದೇಶಗಳೊಂದಿಗೆ ಇರುವಂತಹ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಪ್ರಶ್ನೆಗಳಿರುತ್ತೆ. ಓಕೆ, ಸೆಕೆಂಡ್ ಒನ್ ಅಕೌಂಟಿಂಗ್ ನೋಡಿದೀವಿ. ನೋಡಿ, ಈ ಚಾಪ್ಟರ್ ತುಂಬಾ ಈಸಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದ ತುಂಬಾ ಈಸಿ ಕ್ವಶನ್ಸ್ ಬರುತ್ತೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದನೂ ತುಂಬಾ ಈಸಿ ಕ್ವಶನ್ಸ್ ಬರುತ್ತೆ. ಈ ಒಂದು ಚಾಪ್ಟರ್ ನ ಸ್ಕಿಪ್ ಮಾಡಬೇಡಿ, ಇದನ್ನ 100% ಆಗಿ ಮಾಡಬೇಕು. ಅಕೌಂಟಿಂಗ್ ಅಂಡ್ ಆಡಿಟಿಂಗ್, ಅಗೇನ್ ನೀವು ಅಕೌಂಟ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ, ಅಕೌಂಟಿಂಗ್ ಅಲ್ಲಿ ನೋಡಿ
ಮ್ಯಾನೇಜ್ರಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಅಕೌಂಟಿಂಗ್ ಎಲ್ಲಾನು ಇಲ್ಲಿ ಕವರ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಅಕೌಂಟಿಂಗ್ ನಾವು ಇದನ್ನ ಸಪ್ರೇಟ್ ಆಗಿ ಕಲ್ತಿರ್ತೀವಿ ಡಿಗ್ರಿಯಲ್ಲಿ, ಮತ್ತೆ PG ಯಲ್ಲಿಯೂ ಸಪ್ರೇಟ್ ಆಗಿ ಕಲ್ತಿರ್ತೀವಿ. ಬಟ್ ಇಲ್ಲಿ ಇನ್ ಡಿಟೇಲ್ ಎಲ್ಲಾನು ಮಾಡಬೇಕು. ಅದೇ ರೀತಿ ಆಡಿಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ನಿಮ್ಗೆ ಗೊತ್ತು. ಆಡಿಟಿಂಗ್ ಯಾವ ರೀತಿ, ಸ್ಟೆಪ್ಸ್ ಆಫ್ ಆಡಿಟಿಂಗ್, ಆಡಿಟರ್, ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಈ ಚಾಪ್ಟರ್ ನಿಮಗೆ ಅಕೌಂಟಿಂಗ್ ನಿಮ್ದು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡಬಹುದು. ಥಿಯರಿ ನಿಮ್ದು ಸ್ಟ್ರಾಂಗ್ ಆಗಿದ್ರೆ, ನೀವು ಥೆರಾಟಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ಕೊಳ್ಳಿ, ಇದನ್ನ ನೀವು ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ಬಿಸ್ನೆಸ್ ಇಕನಾಮಿಕ್ಸ್ ಅಲ್ಲಿ ನಿಮಗೆ ಗೊತ್ತು, ಇಕನಾಮಿಕ್ಸ್ ಅನ್ನ ನಾವು ಪ್ರತಿಯೊಂದು ಸಿಲೆಬಸ್, ಪ್ರತಿಯೊಂದು ಡಿಗ್ರಿಯಲ್ಲಿ ಸೆಮಿಸ್ಟರ್ ವೈಸ್ ಓದಿರ್ತೀವಿ. ಅದೆಲ್ಲಾನು ಇನ್ ಕಂಬೈನ್ಡ್ ವೇ ಇಲ್ಲಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋದನ್ನ ಕಂಬೈನ್ ಆಗಿ ನೀವು ಸ್ಟಡಿ ಮಾಡಬೇಕು. ಇಕನಾಮಿಕ್ಸ್ ರಿಲೇಟೆಡ್, ಡಿಮಾಂಡ್, ಸಪ್ಲೈ ರಿಲೇಟೆಡ್ ಮತ್ತೆ ಅಡ್ವಾನ್ಸ್ಡ್ ಕ್ವಶನ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಫಿನಾನ್ಸ್ ನೋಡಿ, ಫಿನಾನ್ಸ್ ರಿಲೇಟೆಡ್ ಕ್ವಶನ್ಸ್ ಡಿಗ್ರಿ ಮತ್ತೆ ಪಿಜಿಯಲ್ಲಿ ನೀವು ಓದಿರ್ತೀರಾ. ಅದರಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಇರಬಹುದು. ಕ್ಯಾಪಿಟಲ್ ಬಜೆಟಿಂಗ್ ಅಂತ ಒಂದು ಚಾಪ್ಟರ್ ನಿಮಗೆ MCOM ಆಲ್ರೆಡಿ ಕ್ಲಿಯರ್ ಆಗಿದ್ರೆ, ಮುಗಿದಿದ್ರೆ ನಿಮಗೆ ಗೊತ್ತಿರುತ್ತೆ. ಕ್ಯಾಪಿಟಲ್ ಬಜೆಟಿಂಗ್ ರಿಲೇಟೆಡ್ ಕ್ವಶನ್ಸ್ ತುಂಬಾ ಸಲ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕ್ವಶನ್ಸ್ ಬರುತ್ತೆ. ಬಿಸ್ನೆಸ್ ಫಿನಾನ್ಸ್ ಅನ್ನೋದು ಇಂಟ್ರೆಸ್ಟಿಂಗ್ ಮತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿಂದ ಕ್ವಶನ್ಸ್ ಇರುತ್ತೆ. 5 to 6 ಕ್ವಶನ್ಸ್ ನಾವು ಫಿನಾನ್ಸ್ ಇಂದ ನೋಡ್ತೀವಿ. ಸೊ ನೋ ನೀಡ್ ಟು ಸ್ಕಿಪ್ ದಿಸ್. ಓಕೆ, ಡೋಂಟ್ ಸ್ಕಿಪ್ ದಿಸ್ ಚಾಪ್ಟರ್. ಓಕೆ, ಈ ಚಾಪ್ಟರ್ ನ ಸ್ಕಿಪ್ ಮಾಡಬೇಡಿ. ನಾನು ಹೇಳಿದ ಪ್ರಕಾರ ನೀವು ಅಕೌಂಟಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಅಕೌಂಟ್ ಅನ್ನು ನೀವು ಸ್ಕಿಪ್ ಮಾಡಬಹುದು. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್, ನಾನು ಹೇಳಿದ ಪ್ರಕಾರ ಇಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಒಂದು ಚಾಪ್ಟರ್ ಇದೆ. ಈ ರಿಸರ್ಚ್ ಮತ್ತೆ ಈ ರಿಸರ್ಚ್ ಲಿಂಕ್ಡ್ ಆಗಿರುತ್ತೆ ಸ್ವಲ್ಪ. ಓಕೆ, ಯಾಕಂದ್ರೆ ಇಲ್ಲಿ ರಿಸರ್ಚ್ ಮೆಥಡ್ಸ್ ಇರಬಹುದು, ಆಪ್ಟಿಟ್ಯೂಡ್, ಹೈಪೋಥಿಸಿಸ್, ಈ ಎಲ್ಲ ಕಾನ್ಸೆಪ್ಟ್ಸ್ ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಸೊ ಈ ಚಾಪ್ಟರ್ ನ ಸ್ಕಿಪ್ ಮಾಡಬೇಡಿ, ಅದು ಇನ್ನೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ಡ್ ಕ್ವಶನ್ಸ್ ಇರಲ್ಲ, ಡಿಗ್ರಿ ಲೆವೆಲ್ ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ರಾಂಗ್ ಆಗಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಮಾಡಿ. ಇಲ್ಲ ಅಂದ್ರೆ ಇಲ್ಲಿ ರಿಸರ್ಚ್ ಅಷ್ಟೇ ನೀವು ಓದ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬೇಕಾದ್ರೆ ಸ್ಕಿಪ್ ಮಾಡಬಹುದು, ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ. ಓಕೆ, ಆದರೆ ನಾವು ಚಾಪ್ಟರ್ಸ್ ಅನ್ನ ಸ್ಕಿಪ್ ಮಾಡುವಾಗ ಮಾಡಿರುವಂತಹ ಚಾಪ್ಟರ್ಸ್ ಅನ್ನ ಮಾತ್ರ ಇನ್ ಡಿಟೇಲ್ ಆಗಿ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ HRM. ಇದು ತುಂಬಾ ಇಂಟ್ರೆಸ್ಟಿಂಗ್, ಈಸಿ ಮತ್ತೆ ತುಂಬಾ ಸ್ಕೋರಿಂಗ್ ಚಾಪ್ಟರ್. ಇದನ್ನ ನೀವು ಯಾವಾಗ್ಲೂ ಸ್ಕಿಪ್ ಮಾಡಬಹುದು. ಮ್ಯಾನೇಜ್ಮೆಂಟ್ ಇಂದ ಕ್ವಶನ್ಸ್ ಬರುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂದ ಕ್ವಶನ್ಸ್ ಬರುತ್ತೆ. ಇಲ್ಲಿ ತುಂಬಾ ಕ್ವಶನ್ಸ್ ಕವರ್ ಆಗುತ್ತೆ. 7 to 8 ಕ್ವಶನ್ಸ್ ಕೆಲವೊಂದ್ಸಲ ಇಲ್ಲಿ ಕವರ್ ಆಗುತ್ತೆ. ಸೊ ಇದು ಮಾಡಲೇಬೇಕು. ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬೇರೆ ಬೇರೆ ಬ್ಯಾಂಕ್ಗಳ ಬಗ್ಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಆಮೇಲೆ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಅದೇ ರೀತಿ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಬ್ಯಾಂಕ್ಸ್, ಈ ಎಲ್ಲ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಬಗ್ಗೆ ಇರ್ಬೋದು, ಅದೇ ರೀತಿ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಅದೇ ರೀತಿ SLR, ಎಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ಏನೇನಿರುತ್ತೆ ಅದೆಲ್ಲಾನು ಇಲ್ಲಿ ಕ್ವಶನ್ಸ್ ಕವರ್ ಆಗುತ್ತೆ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಇಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೇಬಿ ಬಗ್ಗೆ ಇರ್ಬೋದು, ಎಲ್ಲ ಕ್ವಶನ್ಸ್ ಇಲ್ಲಿ ಕವರ್ ಆಗುತ್ತೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನೋಡಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಿಪ್ ಕೊಟ್ಟರಿಂದ ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಂದ ಬುಕ್ ಇದೆ. ಅದೇ ರೀತಿ ನೀವು ಒಂದು ಕಂಬೈನ್ ಬುಕ್ ತಗೊಂಡ್ರೆ ನೆಟ್ಸೆಟ್ಗೆ ಅದರಲ್ಲಿಯೂ ಕ್ವಶನ್ಸ್ ಕವರ್ ಆಗಿರುತ್ತೆ. ಬಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಈ ಚಾಪ್ಟರ್, ಯು ಶುಡ್ ನಾಟ್ ಸ್ಕಿಪ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆ, ನೆಕ್ಸ್ಟ್ ನೋಡಿ, ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಲೀಗಲ್ ಆಸ್ಪೆಕ್ಟ್ಸ್ ಅಂದ್ರೆ ಬಿಸ್ನೆಸ್ ಲಾ ಅಂತ ಕಲ್ತಿರ್ತೀವಿ ನಾವು. ಇದರಲ್ಲಿ ಬೇರೆ ಬೇರೆ ಲಾಸ್ ಬರುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಬಿಸ್ನೆಸ್ ಗೆ ರಿಲೇಟೆಡ್ ಆದಂತಹ ಬೇರೆ ಬೇರೆ ಲಾಸ್, ಕಂಪನಿ ಲಾ ಇರಬಹುದು, ಅದೇ ರೀತಿ ಕಾಂಪಿಟೇಷನ್ ಲಾ ಇರಬಹುದು, ಎಲ್ಲ ಕಾನೂನು ರಿಲೇಟೆಡ್ ಕ್ವಶನ್ಸ್ ಇಲ್ಲಿ ಬರುತ್ತೆ. ಇದು ಕೆಲವೊಬ್ಬರಿಗೆ ಡಿಫಿಕಲ್ಟ್ ಅನಿಸಬಹುದು, ಕೆಲವೊಬ್ಬರಿಗೆ ಈಸಿ ಅನಿಸಬಹುದು ಅಲ್ವಾ. ಆದ್ರೆ ಲೀಗಲ್ ಆಸ್ಪೆಕ್ಟ್ಸ್ ಅನ್ನ ನೀವು ಓದ್ಕೊಳ್ಬೇಕು. ಯಾಕಂದ್ರೆ ಇದು ಒಂದ್ಸಲ ನೀವು ಓದ್ಕೊಂಡು ಕೆಲವು ಸಲ ಏನಾಗುತ್ತೆ ಅಂದ್ರೆ ನೀವು ಇದನ್ನ ಇಗ್ನೋರ್ ಮಾಡ್ತೀರಾ. ಬಟ್ ಕೆಲವೊಂದ್ಸಲ ಈ ಚಾಪ್ಟರ್ ಇಂದಾನೆ ಜಾಸ್ತಿ ಕ್ವಶನ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ಸ್ಕಿಪ್ ಮಾಡಬೇಡಿ, ಈ ಚಾಪ್ಟರ್ ನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಸೇಮ್ ಅಕೌಂಟಿಂಗ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೆಲವೊಬ್ಬರಿಗೆ ಸ್ಟ್ರೆಂತ್, ಕೆಲವೊಬ್ಬರಿಗೆ ವೀಕ್ನೆಸ್, ಹೌದಾ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಅದರ ನಾರ್ಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ನಾರ್ಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಸ್ಕಿಪ್ ಮಾಡೋ ಹಾಗಿದ್ರೆ ಮಾಡಬಹುದು. ನನ್ನ ಸಜೆಷನ್ ಪ್ರಕಾರ ಇಲ್ಲಿಂದ ಕ್ವಶನ್ಸ್ ಬರುತ್ತೆ, ಬಟ್ ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ಇದನ್ನ ಮಾಡ್ಲೇಬೇಕಾ? ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಇನ್ಕಮ್ ಟ್ಯಾಕ್ಸ್ ಈಗ ಪ್ರೆಸೆಂಟ್ ಆಗಿ ಓದ್ತಾ ಇದ್ರೆ, ನೀವು MCOM ಅಲ್ಲಿ ಇದ್ದೀರಾ ಅಥವಾ ನೀವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ,
ಹೌದಾ? ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋವಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನೇ ಕಲಿಸ್ತಾ ಇದ್ದೀರಾ ಅಂದ್ರೆ ನೀವು ಅದನ್ನ ಮಾಡಬಹುದು. ಬಟ್ ಇದೇನಂದ್ರೆ ಸ್ವಲ್ಪ ಸಬ್ಜೆಕ್ಟ್ ಎವರ್ ಚೇಂಜಿಂಗ್ ಅನ್ಬಹುದು, ನಾವು ಚೇಂಜ್ ಆಗ್ತಾ ಇರುತ್ತೆ ಈ ಸಬ್ಜೆಕ್ಟ್. ಆದ್ರಿಂದ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನೋ ಸಬ್ಜೆಕ್ಟ್ ಅನ್ನ ಬೇಕಾದ್ರೆ ಸ್ಕಿಪ್ ಮಾಡಬಹುದು ನನ್ನ ಸಜೆಷನ್ ಪ್ರಕಾರ. ಈಗ ನಾನು ಹೇಳಿದ ಹಾಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಂಪ್ಲೀಟ್ಲಿ ಥೆರಾಟಿಕಲ್, ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅಲ್ಲಿ ಆಡಿಟಿಂಗ್ ಥೆರಾಟಿಕಲ್, ಆಡಿಟಿಂಗ್ ಪಾಠ ನೀವು ಓದ್ಕೋಬಹುದು, ಅಕೌಂಟಿಂಗ್ ಪ್ರಾಕ್ಟಿಕಲ್. ನೀವು ಇವಾಗ ಜಾಬ್ ಮಾಡ್ತಾ ಇದ್ದೀರಾ ಯಾವ್ದಾದ್ರು ಕಂಪನಿಯಲ್ಲಿ, ಅಥವಾ ನೀವೀಗ ಸ್ಟೂಡೆಂಟ್ ಇದ್ದೀರಾ, ನಿಮ್ಗೆ ಅಕೌಂಟಿಂಗ್ ಸಬ್ಜೆಕ್ಟ್ಸ್ ಇಲ್ಲ ಅನ್ಕೊಳ್ಳಿ, ಆಗ ನಿಮ್ಗೆ ಡಿಫಿಕಲ್ಟ್ ಆದ್ರೆ ಇದರಲ್ಲಿ ಆಡಿಟಿಂಗ್ ಅಷ್ಟೇ ಓದ್ಕೊಳ್ಬೇಕು. ಇಫ್ ಯು ಆರ್ ಟೀಚರ್ ಡೀಲಿಂಗ್ ವಿತ್ ಅಕೌಂಟಿಂಗ್, ಅಕೌಂಟಿಂಗ್ ಅಲ್ಲಿ ಮ್ಯಾನೇಜರಲ್ ಅಕೌಂಟಿಂಗ್ ಟೀಚ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಬೇರೆ ಅಕೌಂಟ್ಸ್ ಫಾರ್ ಎಕ್ಸಾಂಪಲ್ ಕಾಸ್ಟ್ ಅಕೌಂಟಿಂಗ್ ಟೀಚ್ ಮಾಡ್ತಾ ಇದ್ದೀರಾ, ಆ ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಬಿಸ್ನೆಸ್ ಇಕನಾಮಿಕ್ಸ್ ನಾವು ಕ್ಲಿಯರ್ ಕನ್ಸಿಡರ್ ಮಾಡ್ತಾ ಇದೀವಿ, ಬಿಸ್ನೆಸ್ ಫಿನಾನ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಸ್ಟಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ ನಿಮಗೆ ಡಿಫಿಕಲ್ಟ್ ಅನ್ಸಿದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಸ್ಕಿಪ್ ಮಾಡಿ ರಿಸರ್ಚ್ ನ ಕಾನ್ಸೆಪ್ಟ್ ಗಳನ್ನ ಓದ್ಕೊಳ್ಬಹುದು, ಇಲ್ಲಿ ಓದ್ಕೊಂಡಿರ್ತೀವಿ, ಅದನ್ನ ರಿವಿಷನ್ ಮಾಡ್ಕೊಳ್ಬೇಕು. ಮ್ಯಾನೇಜ್ಮೆಂಟ್ ಅಂಡ್ HRM, ಮ್ಯಾನೇಜ್ಮೆಂಟಿನ ಕ್ವಶನ್ಗಳು, HRM ಕ್ವಶನ್ಗಳು, ಪ್ರತಿಯೊಂದು ಚಾಪ್ಟರ್ ಅನ್ನ ನಾನು ಸೆಲೆಕ್ಟ್ ಮಾಡಿರೋ ಚಾಪ್ಟರ್ ಗಳ ಕ್ವಶನ್ಸ್ ಅನ್ನ ನಾನು ನಿಮಗೆ ಡಿಸ್ಕಸ್ ಮಾಡಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ನೆಕ್ಸ್ಟ್ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಈಸಿ ಇರುತ್ತೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸಿ ಇದೆ, ಲೀಗಲ್ ಆಸ್ಪೆಕ್ಟ್ಸ್ ಇದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರು ಕೂಡ ಮೇನ್ ಕಾನ್ಸೆಪ್ಟ್ಸ್ ಅನ್ನು ನಾವು ಕವರ್ ಮಾಡೋಣ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಪ್ಲಾನಿಂಗ್, ನಾನು ನಿಮಗೆ ಹೇಳಿದ ಹಾಗೆ ನೀವು ಟೀಚ್ ಮಾಡ್ತಾ ಇದ್ರೆ ಅದನ್ನ ನೀವು ಕನ್ಸಿಡರ್ ಮಾಡಿ. ನೋಡಿ ಇಲ್ಲಿ 100 ಅಂದ್ರೆ 100 ಕ್ವಶನ್ಸ್ ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಇಂದ 10 ಕ್ವಶನ್ಸ್ ಬರುತ್ತೆ ಅಂತ ಅಂದಾಜು ನಾವು ತಗೊಂಡ್ರು ಕೂಡ ಕಂಪಲ್ಸರಿ ಬರುತ್ತಾ ಇಲ್ಲ, ಒಂದ್ರಲ್ಲಿ ಹೆಚ್ಚು ಬರ್ಬೋದು, ಒಂದ್ರಲ್ಲಿ ಕಡಿಮೆ ಬರ್ಬೋದು. ಆದ್ರೆ ನೀವು ಮಿನಿಮಮ್ 7 to 8 ಚಾಪ್ಟರ್ಸ್ ಅನ್ನ 7 to 8 ಚಾಪ್ಟರ್ಸ್, ಕೆಲವೊಂದು ಕಡೆ ಅರ್ಧ ಚಾಪ್ಟರ್ ನೀವು ಕಾನ್ಸೆಪ್ಟ್ ಸ್ವಲ್ಪ ಓದ್ಕೊಂಡಿದ್ದೀರಾ, 7 ಚಾಪ್ಟರ್ಸ್ 8 ಬೇಡ 7 ಚಾಪ್ಟರ್ಸ್ ತಗೊಂಡ್ರು ಕೂಡ 7 ಚಾಪ್ಟರ್ಸ್ ಇಂಟು 2 ಇಷ್ಟು ಸ್ಕೋರ್ ಆಗುತ್ತಾ? ಇಲ್ಲ. ನೋಡಿ ಇಲ್ಲಿ 70 ಅಂತ ನಾವು ಕನ್ಸಿಡರ್ ಮಾಡಿದೀವಿ, 210 ಒಂದು ಟಾರ್ಗೆಟ್. ನಿಮ್ಮ ಕಟ್ ಆಫ್ 160 ಇರಬಹುದು, 180 ಇರಬಹುದು, ಮ್ಯಾಕ್ಸಿಮಮ್ ಕಟ್ ಆಫ್ 180 ತನಕ ಜನರಲ್ ಮೆರಿಟಿಗೆ ಹೋಗಬಹುದು, 180. ಹೌದಾ? ನಿಮ್ಮ ಕಾಸ್ಟ್ ಪ್ರಕಾರ ಚೇಂಜ್ ಆಗುತ್ತೆ. ನಮ್ಮ ಟಾರ್ಗೆಟ್ 200 ಇದ್ರೂ ಕೂಡ ಇಲ್ಲಿ ಎಷ್ಟು 7, ಇಲ್ಲಿ ನಾವು 7 ಚಾಪ್ಟರ್ಸ್, ಇಲ್ಲಿ 7 ಚಾಪ್ಟರ್ಸ್ ಮಾಡಿದ್ರು ಕೂಡ ನಮ್ಮ ಎಕ್ಸಾಮ್ ಒಳ್ಳೆ ಕಟ್ ಆಫ್ ಮಾರ್ಕ್ ಗಳೊಂದಿಗೆ ಕ್ಲಿಯರ್ ಆಗುತ್ತೆ. ತುಂಬಾ ಸಲ ಏನಾಗುತ್ತೆ ಹೇಳಿ, 1 ಮಾರ್ಕ್ ಇಂದ 2 ಮಾರ್ಕ್ ಇಂದ 2 ಮಾರ್ಕ್ಸ್ ಇಂದ ನಮ್ದು 4 ಮಾರ್ಕ್ಸ್ ಇಂದ ಎಕ್ಸಾಮ್ ಕ್ಲಿಯರ್ ಆಗದೆ ಉಳಿಯುತ್ತೆ. ಯಾಕಂದ್ರೆ ನಾವು ಕಟ್ ಆಫ್ ನೋಡಿರ್ತೀವಿ, 150 ಕಟ್ ಆಫ್ ಇದೆ, 150ಗೆ ನಾವು ಟಾರ್ಗೆಟ್ ಮಾಡ್ತೀವಿ, ಅದು ಕರೆಕ್ಟ್ ಅಲ್ಲ. ನೀವು ಟಾರ್ಗೆಟ್ ಮಾಡಬೇಕಾಗಿರೋದು 180 to 200 ಮಾರ್ಕ್ಸ್ಗೆ. ಮುಂದಿನ ವಿಡಿಯೋದಲ್ಲಿ ನಾವು ಕಾಮರ್ಸಿನ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರ್ ಅಂದ್ರೆ ಫಸ್ಟ್ ಚಾಪ್ಟರ್ ಅಂತ ಅಲ್ಲ, ಬಟ್ ಕಾಮರ್ಸಿನ ಒಂದು ಚಾಪ್ಟರ್ ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನನ್ನ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.